ಭಾಗ 8. ರಘುವಿನ ವಿಡಿಯೋ ಕಾಲ್ ಮತ್ತು ಪ್ರಿಯಾಳ ಚಮತ್ಕಾರ. ಬೆಳಗಿನ ಜಾವದ ಶಾಕ್ ಮತ್ತು ಎಮರ್ಜೆನ್ಸಿ ಸರ್ವಿಸಿಂಗ್. ರೆಸಾರ್ಟ್ ಕೋಣೆಯ ಆ ಮಂದ ಬೆಳಕಿನಲ್ಲಿ, ಇಡೀ ರಾತ್ರಿ ಅಡೆತಡೆಯಿಲ್ಲದೆ ನಡೆದ ಆ ಭಾರೀ ಸರಕು ಲೋಡಿಂಗ್ ಕೆಲಸದಿಂದ ಪ್ರಿಯಾ ಮತ್ತು ರವಿ ಪೂರ್ತಿಯಾಗಿ ಸುಸ್ತಾಗಿ ಹೋಗಿದ್ದರು. ಹಳ್ಳಿ ಇಂಜಿನ್ ಪವರ್ ಅಂದ್ರೆ ಏನು ಅಂತ ರವಿ ತೋರಿಸಿದ್ದ ಸಂಭ್ರಮದಲ್ಲಿ, ಪ್ರಿಯಾ ತನ್ನ ಮೈಮೇಲೆ ಬಟ್ಟೆ ಇದೆಯೋ ಇಲ್ಲವೋ ಅನ್ನೋದನ್ನೇ ಮರೆತು ಗಾಢ ನಿದ್ರೆಗೆ ಜಾರಿದ್ದಳು. ಅವಳ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಹಾಸಿಗೆಯ ಪಕ್ಕದ ಮೂಲೆಯಲ್ಲಿ ಸುರುಳಿ ಸುತ್ತಿಕೊಂಡು ಅನಾಥವಾಗಿ ಬಿದ್ದಿತ್ತು. ಕೋಣೆಯ ಎಸಿ ತಣ್ಣನೆ ಗಾಳಿ ಬೀರುತ್ತಿದ್ದರೆ, ಇವರಿಬ್ಬರ ಉಸಿರಾಟದ ವೇಗ ಇನ್ನೂ ನಿಧಾನವಾಗಿರಲಿಲ್ಲ. ಸರಿಯಾಗಿ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಪ್ರಿಯಾಳ ಫೋನ್ ಒಮ್ಮೆಲೆ ಕಿರುಚಾಡಲು ಶುರು ಮಾಡಿತು. ಅದು ಬರೀ ಫೋನ್ ಕಾಲ್ ಆಗಿರಲಿಲ್ಲ, ವಿಡಿಯೋ ಕಾಲ್ನ ಆ ಕರ್ಕಶ ಶಬ್ದ ಪ್ರಿಯಾಳ ಕಿವಿಗೆ ಕರೆಂಟ್ ಶಾಕ್ ಹೊಡೆದಂತೆ ಆಯ್ತು. ಅರ್ಧ ನಿದ್ರೆಯಲ್ಲಿದ್ದ ಅವಳು ಕೈಯಾಡಿಸಿ ಫೋನ್ ತಗೊಂಡು ಸ್ಕ್ರೀನ್ ನೋಡಿದವಳೇ ಬೆಚ್ಚಿ ಬಿದ್ದಳು. ಸ್ಕ್ರೀನ್ ಮೇಲೆ "ಅಣ್ಣ" ಅನ್ನೋ ಹೆಸರು ದೊಡ್ಡದಾಗಿ ಕಾಣುತ್ತಿತ್ತು. ಪ್ರಿಯಾಳ ಎದೆ ಬಡಿತ ಈಗ ಹೈ ಸ್ಪೀಡ್ ಇಂಟರ್ನೆಟ್ಗಿಂತ ವೇಗವಾಗಿ ಓಡೋಕೆ ಶುರು ಮಾಡ್ತು. ರವಿ, ರವಿ, ಎದ್ದೇಳೋ ಮಾರಾಯ, ಇಲ್ಲಿ ನಮ್ಮ ಇಂಜಿನ್ ಪೂರ್ತಿ ಸೀಜ್ ಆಗೋ ಸೈನ್ ಕಾಣ್ತಿದೆ. ಅಣ್ಣ ವಿಡಿಯೋ ಕಾಲ್ ಮಾಡ್ತಿದ್ದಾನೆ ಅಂತ ರವಿಯನ್ನ ಜೋರಾಗಿ ಅಲುಗಾಡಿಸಿದಳು. ರವಿ ಯಾವುದೋ ಸುಂದರ ಲೋಕದಲ್ಲಿದ್ದವನು ಒಮ್ಮೆಲೆ ಎಚ್ಚರವಾಗಿ, ಏನು? ರಘುನಾ? ಈ ಟೈಮ್ಲಿ ವಿಡಿಯೋ ಕಾಲ್ ಯಾಕೆ ಮಾಡ್ತಿದ್ದಾನೆ? ನಾವು ಇಲ್ಲಿರೋ ವಿಷಯ ಅವನಿಗೆ ಲೀಕ್ ಆಗಿದೆಯಾ? ಅಂತ ಬೆವರುತ್ತಾ ಹಾಸಿಗೆ ಕೆಳಗೆ ನುಸುಳೋಕೆ ಹರಸಾಹಸ ಪಟ್ಟ. ಪ್ರಿಯಾ ಗಾಬರಿಯಿಂದ ತನ್ನ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಹುಡುಕಿದಳು. ಅದು ಎಲ್ಲೋ ಮೂಲೆಗೆ ಬಿದ್ದಿತ್ತು. ಆತುರಾತುರವಾಗಿ ಅದನ್ನ ಎತ್ತಿಕೊಂಡು, ಯಾವುದೇ ಗೊಂದಲವಿಲ್ಲದೆ ಮೈಮೇಲೆ ಎಳೆದುಕೊಂಡಳು. ರವಿಗೆ, ನೀನು ಸದ್ದಿಲ್ಲದೆ ಬಾತ್ರೂಮ್ ಒಳಗೆ ನುಸುಳಿ ಬಾಗಿಲು ಹಾಕಿಕೋ, ಹೊರಗೆ ಒಂದು ಹನಿ ಸದ್ದು ಮಾಡಬೇಡ. ನಾನು ಈ ಸಿಸ್ಟಮ್ ಹ್ಯಾಂಡಲ್ ಮಾಡ್ತೀನಿ ಅಂತ ಸನ್ನೆ ಮಾಡಿದಳು. ರವಿ ಬೆಕ್ಕಿನಂತೆ ಬಾತ್ರೂಮ್ ಒಳಗೆ ಹೋಗಿ ಮರೆಯಲ್ಲಿ ನಿಂತುಕೊಂಡ. ಪ್ರಿಯಾ ತನ್ನ ಕೆದರಿದ ಕೂದಲನ್ನ ಸರಿಪಡಿಸಿಕೊಂಡು, ಮುಖದ ಮೇಲಿದ್ದ ಆ ರಾತ್ರಿಯ ಸರ್ವಿಸಿಂಗ್ ಕುರುಹುಗಳನ್ನ ಮೆಲ್ಲಗೆ ಒರೆಸಿಕೊಂಡಳು. ಚೂರು ಗಾಬರಿ ತೋರಿಸದಂತೆ ದೊಡ್ಡ ಚಾದರವನ್ನ ಮೈಮೇಲೆ ಹೊದ್ದುಕೊಂಡು, ಮಂದ ಬೆಳಕಿನಲ್ಲಿ ವಿಡಿಯೋ ಕಾಲ್ ಅಟೆಂಡ್ ಮಾಡಿದಳು. ಏನಮ್ಮ ಪ್ರಿಯಾ, ಇನ್ನು ನಿದ್ದೆ ಮಾಡ್ತಿದೀಯಾ? ದೇವಸ್ಥಾನಕ್ಕೆ ಹೋಗಿರೋಳು ಇಷ್ಟೊತ್ತಿಗೆ ಅಲ್ಲಿರಬೇಕಿತ್ತಲ್ವಾ? ಅಂತ ರಘು ಅತ್ತ ಕಡೆಯಿಂದ ಸಂಶಯದ ಕಣ್ಣಿನಿಂದ ಕೇಳಿದ. ಪ್ರಿಯಾ ನಕಲಿ ಆಕಳಿಕೆ ತೆಗೆಯುತ್ತಾ, ಇಲ್ಲ ಅಣ್ಣ, ರಾತ್ರಿ ಮದುವೆ ಸಂಭ್ರಮದಲ್ಲಿ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಇನ್ನು ಮಲಗಿದೀನಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಕಾಲ್ ಮಾಡ್ದೆ? ಅಂದಳು. ರಘು ಕ್ಯಾಮೆರಾವನ್ನ ಹತ್ತಿರ ತಂದು, ನಿನ್ನ ಹಿಂದಿರೋ ಗೋಡೆ ನೋಡ್ತಿದ್ರೆ ದೇವಸ್ಥಾನದ ಗೆಸ್ಟ್ ಹೌಸ್ ತರ ಕಾಣ್ತಿಲ್ಲವಲ್ಲ? ಆ ಲೈಟಿಂಗ್ ಎಲ್ಲೋ ಸಿಟಿ ರೆಸಾರ್ಟ್ ತರ ಕಾಣ್ತಿದೆಯಲ್ಲ? ಅಂತ ಡೌಟ್ ಕೇಳಿದ. ಪ್ರಿಯಾಳ ಎದೆ ಬಡಿತ ಈಗ ಹೈ ವೋಲ್ಟೇಜ್ ವೈರ್ನಂತೆ ನಡುಗುತ್ತಿತ್ತು. ಅವಳು ಫೋನನ್ನ ಸ್ವಲ್ಪ ತಿರುಗಿಸಿ, ಅಣ್ಣ, ಇದು ಈ ಕಾಲದ ಹೊಸ ಗೆಸ್ಟ್ ಹೌಸ್, ಲೇಟೆಸ್ಟ್ ಆಗಿ ಕಟ್ಟಿದ್ದಾರೆ. ಅಂದಹಾಗೆ, ಮನೆ ಕಡೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅಂತ ವಿಷಯ ಬದಲಿಸಿದಳು. ರಘು ಸ್ವಲ್ಪ ಸಮಾಧಾನವಾಗಿ, ಮನೆ ಕಡೆ ಏನೂ ಇಲ್ಲ, ಆದ್ರೆ ಆ ರವಿ ನನ್ನ ಫೋನ್ ಎತ್ತುತ್ತಿಲ್ಲ. ಅವನ ಸಿಸ್ಟಮ್ ಆಫ್ ಅಂತ ಬರ್ತಿದೆ. ನೀವೇನಾದ್ರೂ ಇವತ್ತು ಮಾತಾಡಿದ್ರಾ? ಅಂತ ಕೇಳಿದಾಗ ಪ್ರಿಯಾಗೆ ಪ್ರಾಣ ಬಂದಂತಾಯಿತು. ಇಲ್ಲಣ್ಣ, ಅವನ ನೆಟ್ವರ್ಕ್ ಏನಾದ್ರೂ ಬಫರಿಂಗ್ ಆಗ್ತಿರಬಹುದು, ಆಮೇಲೆ ಕಾಲ್ ಮಾಡ್ತಾನೆ ಬಿಡು, ಅಂತ ಹೇಳಿ ಹೇಗೋ ಮಾಡಿ ಕಾಲ್ ಕಟ್ ಮಾಡಿದಳು. ಫೋನ್ ಕಟ್ ಆದ ಕೂಡಲೇ ಪ್ರಿಯಾ ಸೋಫಾ ಮೇಲೆ ಕುಸಿದು ಬಿದ್ದಳು. ರವಿ ಬಾತ್ರೂಮ್ನಿಂದ ಮೆಲ್ಲಗೆ ಹೊರಬಂದು, ಪಾರಾದ್ವಾ ಪ್ರಿಯಾ? ನಿನ್ನ ಈ ಚಮತ್ಕಾರಕ್ಕೆ ನಾನಂತೂ ಫಿದಾ ಆಗ್ಬಿಟ್ಟೆ. ಇವತ್ತು ನಮ್ಮ ಡೇಟಾ ಪೂರ್ತಿ ಡಿಲೀಟ್ ಆಗೋ ಹಂತಕ್ಕೆ ಹೋಗಿತ್ತು ಅಂದ. ಪ್ರಿಯಾ ಅವನನ್ನ ನೋಡಿ ನಗುತ್ತಾ, ರವಿಯವರೇ, ಅಣ್ಣನ ಈ ಕಾಲ್ ನಮ್ಮ ಸರ್ವಿಸಿಂಗ್ಗೆ ಸ್ವಲ್ಪ ಅಡ್ಡಿ ಮಾಡಿರಬಹುದು, ಆದ್ರೆ ನಮ್ಮ ಈ ಸೀಕ್ರೆಟ್ ಅಪ್ಡೇಟ್ ಇನ್ನೂ ಮುಗಿದಿಲ್ಲ. ಈ ರೆಸಾರ್ಟ್ನಿಂದ ಹೊರಡೋ ಮುಂಚೆ ಇನ್ನೂ ಒಂದು ಸುತ್ತಿನ ಹೈ ಸ್ಪೀಡ್ ಲೋಡಿಂಗ್ ಬಾಕಿ ಇದೆ ಅಂತ ಮತ್ತೆ ಅವನನ್ನ ಕೆಣಕಿದಳು. ಈ ಸಂಕಷ್ಟದಿಂದ ಪಾರಾದ ಈ ಜೋಡಿ ಇನ್ನು ಎಷ್ಟು ರೋಚಕ ಸಾಹಸ ಮಾಡ್ತಾರೆ? ರಘುವಿನ ಸಂಶಯ ಇನ್ನೂ ದೂರವಾಗಿದೆಯಾ? ಇವರ ಈ ರಹಸ್ಯ ಪಯಣ ಯಾವ ತುದಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸರಣಿಯ ಮುಂದಿನ ಭಾಗದಲ್ಲಿ ಇನ್ನೂ ಸುದೀರ್ಘವಾಗಿ ನೋಡಿ.